ಮಕ್ಕಳೇ, ನೀವು ದೇವಸ್ಥಾನಕ್ಕೆ ಹೋಗುವಾಗ ಒಂದು ಕೈಯಲ್ಲೊಂದು ಬುಟ್ಟಿ ಇರುತ್ತೆ, ಏನದು? ಹಣ್ಣುಕಾಯಿ. ವಾಪಸ್ ಬರುವಾಗ ಒಂದು ಕೈಯಲ್ಲಿ ಬುಟ್ಟಿ ಇರುತ್ತೆ, ಏನದು? ಅಲ್ಲ, ಪ್ರಸಾದ. ನೋಡಿ, ಹೋಗುವಾಗ ಹಣ್ಣುಕಾಯಿ ಇದ್ದಿದ್ದು ಬರುವಾಗ ಪ್ರಸಾದ ಹೆಂಗಾಯ್ತದು ಅಂತ ಸುಮ್ಮನೆ ಕೇಳಿದೆವು ಪಿ ಯು ಕಾಲೇಜಲ್ಲಿ. ಏನಿಲ್ಲ, ಕಾಯಿ ನೀರಿನ ರೂಪದಲ್ಲಿ ಅಹಂಕಾರವನ್ನು ತುಂಬಿಕೊಂಡಿತ್ತು, ತನ್ನ ನಂಬಿದ ದೇವ್ರ ಎದುರುಗಡೆ ಚೆಲ್ಕೊಳ್ತು. ಕ್ಲಿಯರ್ ಆಯಿತಾ? ಬಾಳೆಹಣ್ಣು ಸಿಪ್ಪೆ ರೂಪದಲ್ಲಿ ಅಹಂಕಾರವನ್ನು ತುಂಬಿಕೊಂಡಿತ್ತು, ಅದ್ರಲ್ಲಿ ಸುಲಿದುಕೊಳ್ತು ಭಟ್ರ ಹತ್ರ. ಈ ಊದುಬತ್ತಿ ಮತ್ತು ಕರ್ಪೂರಗಳು ತಮ್ಮನ್ನು ತಾವು ಉರಿಸ್ಕೊಬಿಟ್ರು, ಅಹಂಕಾರವೇ ಹೋಗ್ಬಿಡ್ತು. ಅಹಂಕಾರ ಭರಿತವಾಗಿ ಹೋದ ಹಣ್ಣುಕಾಯಿ ಬುಟ್ಟಿ ಅಹಂಕಾರವಾಗಿ ರಹಿತ ಪ್ರಸಾದವಾಗಿ ಬಂತಲ್ಲ, ಇದೇ ವ್ಯವಸ್ಥೆ. ಅದಕ್ಕೆ ಹೇಳಿದೆ ಮಕ್ಕಳೇ, ನೀವು ಪಿ ಯು ಕಾಲೇಜಿಗೆ ಹಣ್ಣುಕಾಯಾಗಿ ಬಂದರೆ ಜಗತ್ತಿಗೆ ಪ್ರಸಾದವಾಗಿ ಪಾಸಾಗಿ ಹೋಗಿ, ಇಡೀ ಜಗತ್ತು ನಿಮ್ಮನ್ನು ಸ್ವೀಕರಿಸುತ್ತೆ ಅಂತ.